ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ತುಂಬ ದಿನ ಆಯಿತು ಹಂಗೆ ಲಾಂಗ್ ವೀಡಿಯೋಸ್ ಹಾಕ್ಬಿಟ್ಟು. ಸೊ ಇವತ್ತು ಲಾಂಗ್ ವೀಡಿಯೋನೇ ಹಾಕ್ತೀನಿ. ಓಕೆ, ಸೊ ಏನು ಸ್ಪೆಷಲ್ ಅಂತ ಅಂತಂದರೆ ತುಳಸಿ ಹಬ್ಬ. ಸೊ ತುಳಸಿ ಹಬ್ಬಕ್ಕೆ ಎಲ್ಲ ನಾನು ರೆಡಿ ಮಾಡ್ತಾ ಇದ್ದೀನಿ. ಸೊ ಆಲ್ರೆಡಿ ಫಸ್ಟ್ ಫ್ಲೋರ್ ಕ್ಲೀನ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ತುಳಸಿ ಕಟ್ಟೆನ ತೊಳೆದು ಬಿಟ್ಟಿದ್ದೀನಿ. ಸೊ ತುಳಸಿ ಕಟ್ಟೆನ ಕ್ಲೀನಾಗಿ ತೊಳೆದು ಅರಿಶಿನ ಕುಂಕುಮ ಹಚ್ಚಿ ಬೆಟ್ಟದಲ್ಲಿ ಕಾಯಿ ಆಮೇಲೆ ಹುಣಸೆಹಣ್ಣು ಗಿಡ ತಂದು ನಾನು ಹಾಕಿದ್ದೀನಿ. ಸಣ್ಣದಾಗಿ ಒಂದು ರಂಗೋಲಿನೂ ಕೂಡ ನಾನಿಲ್ಲಿ ಹಾಕಿದ್ದೀನಿ. ತಯಾರಿ ಮಾಡೋದಿದೆ. ಸೊ ಬನ್ನಿ ನಿಧಾನಕ್ಕೆ ಒಂದೊಂದೇ ತಯಾರಿ ಮಾಡೋಣ. ತುಳಸಿ ಪೂಜೆಯನ್ನು ವಿಷ್ಣು ಮತ್ತು ತುಳಸಿಯ ಮದುವೆಯನ್ನು ಆಚರಿಸಲು ಮತ್ತು ಆಶೀರ್ವಾದ ಪಡೆಯಲು ಮಾಡಲಾಗುತ್ತದೆ. ಈ ಪೂಜೆ ಸಾಮಾನ್ಯವಾಗಿ ದೀಪಾವಳಿಯ ಜೊತೆಗೆ ಬರುತ್ತದೆ. ಪೌರಾಣಿಕ ಹಿನ್ನೆಲೆಯಲ್ಲಿ ಹೇಳ್ತಾರೆ, ಹಿಂದೂ ಪುರಾಣದಲ್ಲಿ ಪ್ರಕಾರ ತುಳಸಿ ವಿಷ್ಣುವಿಗೆ ಅತ್ಯಂತ ಪ್ರಿಯವಾದದ್ದು ಮತ್ತು ಕಾರ್ತಿಕ ಮಾಸದಲ್ಲಿ 11ನೇ ದಿನದಂದು ವಿಷ್ಣು ಅವಳನ್ನು ವಿವಾಹವಾಗುತ್ತಾಳೆ ಎಂಬ ನಂಬಿಕೆಯೂ ಇದೆ. ವಿವಾಹ ಪ್ರಕೃತಿಯಾಗಿ ಈ ಪೂಜೆಯನ್ನು ಆಚರಿಸಲಾಗುತ್ತದೆ. ತುಳಸಿ ಹಬ್ಬದ ದಿನ ದೇವರಿಗೆ ಹೇಗೆ ಅಲಂಕಾರ ಮಾಡ್ತಾರಪ್ಪ ಅಂತಂದರೆ, ತುಳಸಿ ಕಟ್ಟೆಯನ್ನು ರಂಗೋಲಿ, ಹೂವು ಮತ್ತು ಮಾವಿನ ಎಲೆಯಿಂದ ಅಲಂಕರಿಸಲಾಗುತ್ತದೆ. ತುಳಸಿ ಗಿಡವನ್ನು ವಧುವಿನಂತೆ ಕೆಂಪು ಸೀರೆ, ಆಭರಣ ಮತ್ತು ಕುಂಕುಮದಿಂದ ಸಿಂಗರಿಸಲಾಗುತ್ತದೆ. ವಿಷ್ಣುವಿನ ಅಥವಾ ಕೃಷ್ಣನ ವಿಗ್ರಹವನ್ನು ತುಳಸಿ ಗಿಡ ಬಳಿ ಇಟ್ಟು ಇಬ್ಬರಿಗೂ ಹೂವು, ಹಣ್ಣು, ಅಕ್ಷತೆ ಮತ್ತು ಕುಂಕುಮವನ್ನು ಅರ್ಪಿಸಲಾಗುತ್ತದೆ. ತುಳಸಿ ಗಿಡವು ಔಷಧೀಯ ಗುಣವನ್ನು ಹೊಂದಿದೆ. ಮನೆಯ ಸುತ್ತಮುತ್ತ ತುಳಸಿ ಗಿಡ ಬೆಳೆಸಿದರೆ ಸೋಂಕುಗಳು ಮತ್ತು ರೋಗಗಳು ದೂರವಿರುತ್ತದೆ. ಪ್ರತಿಯೊಂದು ಹಬ್ಬದಲ್ಲೂ ನಿಜವಾಗ್ಲೂ ಏನಾದರೂ ಒಂದು ಕಲಿಯೋಕ್ಕೆ ಸಿಗತ್ತೆ ಅಲ್ವಾ? ಎಲ್ಲ ಪೂಜೆಗಳಿಗೂ ಏನಾದರೂ ಒಂದು ಡಿಫ್ರೆಂಟ್ ಆಗಿರೋ ಒಂದು ಅಲಂಕಾರ ಆಗಿರ್ಬೋದು, ಅದ್ರ ಮೆಸೇಜ್ ಆಗಿರ್ಬೋದು. ನಿಜವಾಗ್ಲೂ ತಿಳ್ಕೊಂಡು ಹಬ್ಬ ಮಾಡೋದಕ್ಕೆ ನಿಜವಾಗ್ಲೂ ಖುಷಿ ಆಗುತ್ತೆ. ಮನೆಯವರಿಗೆ ಟೀ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಕಿಚನಿಗೆ ಎಂಟ್ರಿ ಆದೆ. ಹೀಗೆ ಆಗೋದು. ಫಸ್ಟು ಅಲ್ಲಿ ರೆಡಿ ಮಾಡಿದೆ. ಆಯ್ತು ಇದ್ದಿದ್ದು ಮತ್ತೆ ಅವಳಿಗೆ ಮನಸ್ಸಾಯಿತು. ಮತ್ತು ಇವಾಗ ಹೋದೆ, ಅಲ್ಲಿ ಚೂರು ರೆಡಿ ಮಾಡಿದೆ. ಒಂಥರ ಕಿಚನಿಗೆ ಬಂದಿದ್ದೀನಿ. ಹೀಗೆ ಎಲ್ಲ ಲೈಫು. ತಾಯಿ ಆದಮೇಲಂತೂ ನಾನಂತೂ ಹೆಂಗೆ ಅಂತಂದರೆ 24/7 ಆ ದೇವ್ರು ಎಲ್ಲಿಂದ ನನ್ನಲ್ಲಿ ಇಷ್ಟೊಂದು ಆ್ಯಕ್ಟಿವ್ನೆಸ್ ತೊಗೊಂಡ್ಬರ್ತಾರೆ ಅನ್ನೋದೇ ನಂಗೆ ಗೊತ್ತಾಗಲ್ಲ. ಒಂದೊಂದ್ಸತಿ ಆಯ್ಜಿ ಮಲಗಿದ ಮೇಲೂ ಕೆಲಸ, ಆಯ್ಜಿ ಎದೊಳ ಮೇಲೂ ಕೆಲಸ, ಎಲ್ಲ ಕೆಲಸ. ಒಂದೊಂದ್ಸತಿ ನಮ್ಮ ಮನೆಯವ್ರು ಹೇಳ್ತಾರೆ ರೆಸ್ಟ್ ಮಾಡು ಅಂತ. ಬಟ್ ಕೆಲಸ ನೋಡಿಬಿಟ್ಟು ನನಗೆ ರೆಸ್ಟ್ ಮಾಡೋಕ್ಕೆ ಮನಸ್ಸು ಬರಲ್ಲ ನಿಜವಾಗ್ಲೂ. ಅವ್ರ ಪಾಪ ತುಂಬ ಸಪೋರ್ಟ್ ಮಾಡ್ತಾರೆ. ಬಟ್ ಇತ್ತೀಚೆಗೆ ಅವ್ರದ್ದು ಶೆಡ್ಯೂಲ್ ತುಂಬ ಹೆವಿ ಇದೆ. ಸೊ ಅವರು ಹೊರಗಡೆ ಊರಿಗೆಲ್ಲ ಹೋಗ್ತಾ ಇದ್ದಾರೆ. ಸೊ ಒಬ್ಬಳೆ ಮಾಡ್ತಾ ಇರ್ತೀನಿ ಹಾಗಾಗಿ ವಿಡಿಯೋ ಎಲ್ಲ ಜಾಸ್ತಿ ಮಾಡೋಕ್ಕಾಗಲ್ಲ. ಇನ್ನೊಂದು, ನೀವು ನನ್ನ ಮಿನಿ ಬ್ಲಾಗಲ್ಲಿ ನೋಡಿರ್ಬೋದು, ಆದಷ್ಟು ಸ್ಕ್ರೀನ್ ಟೈಮ್ನ ನಾನು ಕಮ್ಮಿ ಮಾಡ್ತಾ ಇದ್ದೀನಿ ಅಂತ ಹೇಳಿಬಿಟ್ಟು. ಕೆಲವೊಂದು ಅಭ್ಯಾಸವನ್ನು ನಿಜವಾಗ್ಲೂ ಟೈಮ್ ತಗೊಳತ್ತೆ. ಹೊಸ ಅಭ್ಯಾಸ ಏನಾದರೂ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಬಿಟ್ಟು. ಬಟ್ ಐ ನೋ ಐ ಕ್ಯಾನ್ ಡೂ. ಸೊ ಟೀ ಆಗಿದೆ, ಅವರಿಗೆ ಕೊಟ್ಟು ಬರ್ತೀನಿ. ಎಲ್ಲೂ ಮೊಬೈಲಲ್ಲೂ ಮ್ಯಾಚು, ಟಿ ವಿಯಲ್ಲೂ ಮ್ಯಾಚು. ಯಾವುದೇ ಹಬ್ಬ ಇದ್ರೂ ನನಗೆ ಬೆಸ್ಟ್ ಅಡ್ವೈಸರ್ ಯಾರು ಅಂತ ಅಂದರೆ ಇವರೇ ನನ್ನ ಬೆಸ್ಟ್ ಅಡ್ವೈಸರ್.
ಸೊ ಫೈನಲಿ ಎಲ್ಲ ಅದು ಕೂಡ ರೆಡಿ ಆಯಿತು. ನಾನು ಕೂಡ ರೆಡಿ ಆದೆ, ಆಯ್ದು ಕೂಡ ರೆಡಿ ಆದಳು, ಮನೆಯವರು ಕೂಡ ರೆಡಿ ಆಗಿಬಿಟ್ಟು ದೀಪ ಎಲ್ಲ ಹಚ್ಚಿ ಎಲ್ಲ ಸಾಮಾನು ಕೂಡ ತಗೊಬಂದ್ಬಿಟ್ಟು ದೇವರಿಗೆ ಪೂಜೆ ಮಾಡೋಣ ಅಂತ ಹೇಳಿಬಿಟ್ಟು ಎಲ್ಲರೂ ಕೂಡ ಬಂದ್ವಿ. ಸಿಂಪಲ್ಲಾಗಿ ನಾನು ರೆಡಿ ಮಾಡಿದ್ದೀನಿ ತುಳಸಿ ಕಟ್ಟೆನ. ಬಟ್ ನಿಜವಾಗ್ಲೂ ನೋಡೋಕ್ಕೆ ತುಂಬ ಖುಷಿ ಆಗ್ತಿತ್ತು. ಸಿಂಪಲ್ಲಾಗಿದ್ರೂ ಎಷ್ಟು ಲುಕ್ಕಾಗಿ ಕಾಣ್ತಾ ಇದೆ ಅಂತ ಹೇಳಿಬಿಟ್ಟು ನನಗೆ ನೋಡೋಕ್ಕೆ 2 ಕಣ್ಣು ಸಾಲದು. ಒಂದಿನ ನಾನು ಮೊಬೈಲ್ ನೋಡ್ತಾ ಇರಬೇಕಾದ್ರೆ ಸಡನ್ನಾಗಿ ಅಲ್ಲಿ ಬಾಲಾಜಿದು ಒಂದು ವಿಡಿಯೋ ಬಂತು, ತಿರುಪತಿ ತಿಮ್ಮಪ್ಪನ ಒಂದು ವಿಡಿಯೋ ಬಂತು. ಅದರಲ್ಲಿ ಅವ್ರ ಪ್ರಸಾದ ಲಡ್ಡು ನನ್ನ ಕಣ್ಣಿಗೆ ಕಾಣಿಸ್ತು. ನೋಡಿದಾಗ ನನಗೆ ಲಡ್ಡು ತಿನ್ನಬೇಕು ಅಂತ ಅಂದ್ಬಿಟ್ಟು ಅನ್ನಿಸ್ತು. ಇಲ್ಲಿ ನೋಡಿ ಆಯ್ದು ನಮ್ಮದೆಲ್ಲ ಪೂಜೆ ಮಾಡಿದ್ಮೇಲೆ ನಾನು ಕೂಡ ಪೂಜೆ ಮಾಡ್ತೀನಿ ಅಂತ ಹೇಳಿಬಿಟ್ಟು ರೆಡಿಯಾಗಿದ್ದಾರೆ. ಸೊ ಹಾಗೆ ಅಂದ್ಕೊಂಡೆ ಅಷ್ಟೇ, ಲಡ್ಡು ಬೇಕು ಅಂತ ಹೇಳಿಬಿಟ್ಟು, ತಿನ್ನಬೇಕು ಅಂತ ಅನ್ನಿಸ್ತಿದೆ ಅಂತ ಹೇಳಿಬಿಟ್ಟು. ನಮ್ಮ ಮನೆ ಹತ್ರ ಇರೋರು ಒಬ್ಬರು ತಿರುಪತಿಗೆ ಹೋಗ್ತಾಯಿದ್ರು. ಅವರಿಗೆ ನಾನು ದಕ್ಷಿಣೆ ಎಲ್ಲ ಕೊಟ್ಟೆ. ನಿಜವಾಗ್ಲೂ ಇದು ಒಂಥರ ಚಮತ್ಕಾರನೇ ಅಂತ ಅಂದ್ಬಿಟ್ಟು ಅನ್ನಿಸ್ತಪ್ಪ. ನಾನು ಅಂದ್ಕೊಂಡೆ ಅಷ್ಟೇ. ಸೊ 2-3 ದಿನದಲ್ಲಿ ನನಗೆ ಪ್ರಸಾದ ಕೂಡ ನನ್ನ ಕೈಗೆ ಸೇರಿತ್ತು. ಭಕ್ತಿಯಿಂದ ಏನೇ ಬೇಡ್ಕೊಂಡ್ರು ಖಂಡಿತ ಸಿಗುತ್ತೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಯಾವ ರೀತಿ ನಾನು ತುಳಸಿ ಪೂಜೆ ನಮ್ಮ ಮನೆಯಲ್ಲಿ ಮಾಡಿದೆ ಅಂತ ಹೇಳಿಬಿಟ್ಟು. ನಿಜವಾಗ್ಲೂ ತುಂಬ ಚೆನ್ನಾಗಿ ಅಲಂಕಾರ ನಾನು ಮಾಡಿದ್ದೀನಿ ಅಂತ ಹೇಳಿಬಿಟ್ಟು. ಸಿಂಪಲ್ಲಾಗಿತ್ತು, ಬಟ್ ತುಂಬ ಚೆನ್ನಾಗಿ ದೇವರು ಕಾಣ್ತಾಯಿದ್ರು ಅಂತ ಅಂದ್ಬಿಟ್ಟು ಖುಷಿ ಆಯಿತು. ಸೊ ಎಲ್ಲ ಪೂಜೆ ಎಲ್ಲ ಆದಮೇಲೆ ಎಂಡಲ್ಲಿ ನಾವೊಂದೊಂದು ಸೆಲ್ಫಿ ಫೋಟೋ ಎಲ್ಲ ತೊಗೊಂಡ್ವಿ. ನಮ್ಮ ಮುದ್ದು ಕಂದಮ್ಮನೂ ಪೂಜೆ ಮಾಡಿದ್ರು. ನಿಜವಾಗ್ಲೂ ಭಾರಿ ಖುಷಿ ಆಯಿತು. ನಿಮ್ಮ ಮನೆಯಲ್ಲಿ ಕೂಡ ತುಳಸಿ ಪೂಜೆ ಹೇಗೆ ಆಚರಿಸಿದ್ರಿ ಅಂತ ಹೇಳಿಬಿಟ್ಟು ಕಮೆಂಟ್ ಸೆಷನಲ್ಲಿ ತಿಳಿಸಿ. ಸೊ ಮತ್ತೊಮ್ಮೆ ಎಲ್ಲರಿಗೂ ತುಳಸಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಆ ದೇವರು ನಿಮ್ಮೆಲ್ಲ ಆಸೆಗಳನ್ನು ಆದಷ್ಟು ಬೇಗ ಈಡೇರಿಸಲಿ ಅಂತ ಹೇಳಿಬಿಟ್ಟು ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್.